ನನ್ನ ದೃಷ್ಟಿನಲ್ಲಿ ಚರಿತ್ರೆನ ಏನೋ ಎಜುಕೇಷನಲ್ಲಿ ತಪ್ಪಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾವುದೇ ಚರಿತ್ರಕಾರ ಬೋಳಿ ಬಿಡೋಕ್ಕಾಗಲ್ಲ. ಇವತ್ತು ನಾನು ಪುಸ್ತಕ ಬರದೆ ಅನ್ನೋದಕ್ಕಿಂತ ಈ ಥರದ ರೆಸ್ಪಾನ್ಸಸ್ ಭಾಳ ಖುಷಿ ಕೊಡುತ್ತೆ. ಅರಮನೆ ಮುಂದೆ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಹೆಬ್ಬೆರಳಿಂಗ್ ಉಜ್ತಾ ಇದ್ದಂತೆ. ಅದು ಎಷ್ಟು ಉಜ್ತಾ ಇದ್ದು ಅಂದರೆ ಅಲ್ಲಿ ಹಳ್ಳ ಬಿದ್ದೋಗಿದೆಯಂತೆ. ಇಡೀ ಭಾರತದಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ನಮ್ಮ ಕಾಡುಗಳು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಚೆನ್ನಾಗಿದ್ದಾವೆ. ಈಗ ನನಗೆ ಪರಿಸರದ ಬಗ್ಗೆ ಕಾಳಜಿ ಮತ್ತೆ ಒಂದು ಒಲವನ್ನು ಮೂಡಿಸಿದವರು 3 ಜನ. ಒಂದು ತೇಜಸ್ವಿ ಅವರು, ಇನ್ನೊಂದು BGL ಸ್ವಾಮಿ ಅವರು, ಆಮೇಲೆ ನೀವು. ಈಗ ಈ ಸಸ್ಯಕಾರನ ಮತ್ತು ಹಸಿರುವನ್ನು ನಾನು ಕಂಪೇರ್ ಮಾಡಿದಾಗ ಈಗ ಅವ್ರು ಬರ್ದಿರೋ ರೀತಿ, ನೀವು ಬರ್ದಿರೋ ರೀತಿ ಬೇರೆ. ಬಟ್ ಎರಡೂ ಸಸ್ಯ ಬಗ್ಗೆ ಇರುವಂತಹ ಮಾಹಿತಿ. ನನ್ನ ಪ್ರಶ್ನೆ ಏನು ಅಂದರೆ, ನೀವು ನಿಮ್ಮ ಅನುಭವ, ಆ ಅನುಭವದಿಂದ ಪಡೆದಂಥ ತಿಳುವಳಿಕೆ ಮತ್ತು ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಳುವಂಥ ಹಂಬಲನ ಅಥವಾ ಆಸಕ್ತಿನ ಅಥವಾ ಅದೊಂದು ಅವೇರ್ನೆಸ್ ನಮ್ಮಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಹೇಗೆ ಅಂದರೆ ನೀವು ಹೇಗೆ ನೋಡ್ತೀರಾ ಅಂತ. ಓದುಗರಾಗಿ ನಾವು ನೋಡೋ ರೀತಿ ಬೇರೆ. ಅಂದರೆ ಎಷ್ಟು ಆಳವಾಗಿ ತಿಳ್ಕೊಂಡಿದ್ದಾರೆ, ನಮ್ಗೆ ಎಷ್ಟು ಮಾಹಿತಿ ಸಿಗ್ತಿದೆ ಅಂತ ನಾವು ಒಬ್ಬೊಬ್ಬ ಓದುಗ ನೋಡುವಂಥ ರೀತಿ ಬೇರೆ. ನೀವು ಬರೆಯೋದಕ್ಕೆ ಹೇಳಿದ್ರಿ ಅಂದರೆ ಪ್ರೇರಣೆ ಅಂದರೆ ಸ್ಫೂರ್ತಿ ಹೇಗೆ ಅಂತ. ಬಟ್ ನೀವು ಹೇಗೆ ಇದನ್ನು ನೋಡ್ತೀರಾ ಅಂತ? ಎರಡು ರೀತಿ ಹೇಳ್ತೀನಿ. ಒಂದು, ನನಗೆ ಹೇಗೆ ಅದು ಏನೋ ಎನರ್ಜಿ ಕೊಡುತ್ತೆ ಬರೆಯೋಕ್ಕೆ ಅನ್ನೋದು. ಆಮೇಲೆ ನನ್ನ ಉದ್ದೇಶ. ನನ್ನ ದೃಷ್ಟಿನಲ್ಲಿ ಚರಿತ್ರೆನ ನಮ್ಮ ಎಜುಕೇಷನಲ್ಲಿ ತಪ್ಪಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಕಾಣುತ್ತೆ. ನಿಮಗೆಲ್ಲ ನಾವು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ ಗೊತ್ತಲ್ಲ, ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಮ್ಯಾಟಿಕ್ಸ್ ಎಲ್ಲ ಆಗ್ತೀವಿ. ಆದರೆ ಕೆಲವು ಸಬ್ಜೆಕ್ಟ್ಗಳನ್ನ ಆರ್ಟ್ಸಲ್ಲಿ ಆಗ್ತೀವಿ. ಯಾವುದು? ಹಿಸ್ಟ್ರಿ, ಎಕನಾಮಿಕ್ಸು. ಇದು ಮಹಾ ದಡ್ಡತನ ಅಂತ ನಂಗೆ ಅನಿಸುತ್ತೆ. ಚರಿತ್ರೆ ಯಾಕೆ ಆರ್ಟ್ಸ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಚರಿತ್ರೆ ಕತೆ ಹೇಳೋದಲ್ಲ. ಚರಿತ್ರೆ ಒಂದು ರೀತಿ ವಿಜ್ಞಾನ, ಹುಡ್ಕೋದು ಅಲ್ವಾ? ವಿಜ್ಞಾನದಲ್ಲಿ ಹೇಗೆ ನಾವು ಅಜ್ಞಾತವನ್ನು ಹುಡ್ಕೊಂಡು ಹೋಗ್ತೀವೋ, ಚರಿತ್ರೆಯಲ್ಲಿ ಕೂಡ ಹಾಗೇನೇ ಅಜ್ಞಾತ, ನಮಗೆ ಕಳೆದೋಗಿದ್ದ ಕಾಲದಲ್ಲಿ ಏನಾಯಿತು ಅನ್ನೋದು ಹುಡ್ಕೊಂಡು ಹೋಗ್ತೀವಿ. ಆಗ ಹುಡ್ಕೊಂಡು ಹೋಗ್ಬೇಕಾದ್ರೆ ಕತೆ ಕಟ್ಟಿದ್ರೆ ಆಗಲ್ಲ ಅಲ್ಲಿ ಅಲ್ವಾ? ನಮ್ಮ ಕಾದಂಬರಿ ಬರೆಯೋ ಹಾಗೋ, ಕತೆ ಬರೆಯೋ ಹಾಗೋ, ಪೇಂಟಿಂಗ್ ಮಾಡೋ ಹಾಗೋ ಅಥವಾ ಹಾಡು ಹೇಳೋ ಹಾಗೋ ಸುಮ್ಮನೆ ನಮ್ಗೆ ಇಷ್ಟ ಬಂದಂಗೆ ಕತೆ ಕಟ್ಟಿದ್ರೆ ಆಗಲ್ಲ. ಆಧಾರಗಳ ಸಮೇತ ನಾವು ಚರಿತ್ರೆಯನ್ನು ಕಟ್ಟಿದರೆ ಮಾತ್ರ ಚರಿತ್ರೆಗೆ ಒಂದು ದಿಕ್ಕು ಹಾಗೂ ಒಂದು ಸ್ಥಿರತೆ. ವಿಜ್ಞಾನದಲ್ಲೂ ಹಾಗೇ. ನಾವು ವಿಜ್ಞಾನದಲ್ಲಿ ಏನೇ ಹಾಕಿದರೂ ಕೂಡ ಪುರಾವೆ ಕೇಳ್ತೀವಿ, ಎಕ್ಸ್ಪೆರಿಮೆಂಟ್ ಕೇಳ್ತೀವಿ, ಡೇಟಾ ಕೇಳ್ತೀವಿ. ಚರಿತ್ರೆನೂ ಹಾಗೆ ಆಗ್ತಾ ಇದೆ ಇತ್ತೀಚೆಗಂತೂ ಅಲ್ವಾ? ಯಾವುದೇ ಚರಿತ್ರಕಾರ ಬೋಳಿ ಬಿಡೋಕ್ಕಾಗಲ್ಲ ಇವತ್ತು. ಆ ದೃಷ್ಟಿಯಲ್ಲಿ ನನಗೆ ಚರಿತ್ರೆಗೂ ವಿಜ್ಞಾನಕ್ಕೂ ವ್ಯತ್ಯಾಸವೇ ಇಲ್ಲ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಇದು ರಾಂಗ್ ಕ್ಲಾಸಿಫಿಕೇಷನ್, ಚರಿತ್ರೆಯನ್ನು ವಿಜ್ಞಾನಕ್ಕೆ ಆರ್ಟ್ಸ್ಗೆ ಹಾಕಿರೋದು. ಸೊ ಆ ದೃಷ್ಟಿಯಿಂದ ಚರಿತ್ರೆಯನ್ನು ನಾವು ವಿಜ್ಞಾನ ಅಂತ ಕನ್ಸಿಡರ್ ಮಾಡಿದ ಮೇಲೆ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ವಿಜ್ಞಾನ ಅಂದಮೇಲೆ ನಾನು ಯಾಕೆ ಅದ್ರ ಬಗ್ಗೆ ಬರೀಬಾರ್ದು ಅಲ್ವಾ? ಸಿಂಪಲ್ ಆಗಿಬಿಡುತ್ತೆ. ಆದರೆ ಚರಿತ್ರೆ ಯಾಕೆ ನನಗೆ ಇಂಟ್ರೆಸ್ಟ್ ಆಯಿತು ಅನ್ನೋದಕ್ಕೆ ನನ್ನ ಉತ್ತರಕ್ಕಿಂತ ನಿಮ್ಮೆಲ್ಲರ ತಲೆಯಲ್ಲೂ ಉತ್ತರ ಇರುತ್ತೆ. ಇಲ್ಲಿ ಚರಿತ್ರೆಯ ಬಗ್ಗೆ ಯಾರು ಇಂಟ್ರೆಸ್ಟ್ ಇಲ್ಲ ಹೇಳಿ ನೋಡೋಣ ಅಲ್ವಾ? ಯಾಕೆಂತ ನೀವೇ ಕೇಳ್ಕೊಳ್ಳಿ. ಅದೇನೋ ಒಂದು ಭಾವ, ಅದು ಹಿಂದೆ ಏನಾಯಿತು ಅಂತ ತಿಳ್ಕೊಳ್ಳೋದು, ಅದು ತುಡಿತಾ ಇದೆಯಲ್ಲ, ಅದೇನೋ ಒಂದು ಭಾವ ನಿಮ್ಮಲ್ಲಿದ್ದಂಗೆ ನನಗೂ ಇದೆ ಅಷ್ಟೇ ಹೊರತು ಅದನ್ನು ಬಿಚ್ಚಿ ಹೇಳು ಅಂತಂದರೆ ನನಗಿಂತ ಬಹುಶಃ ನಿಮಗೆ ಚೆನ್ನಾಗಿ ಹೇಳ್ಕೊತೀರ ಅಂತ ಕಾಣುತ್ತೆ. ಇದು ಒಂದು ಉತ್ತರಪ್ಪ. ಚರಿತ್ರೆಗೆ ಬಗ್ಗೆ ಯಾಕೆ ಬರಿತೀನಿ ಅಂತ. ನನಗಂತೂ ಚರಿತ್ರೆಗೂ ವಿಜ್ಞಾನಕ್ಕೂ ವ್ಯತ್ಯಾಸವೇ ಇಲ್ಲ. ಎರಡನೇದು, ನಾನು ಒಬ್ಬ ವಿಕಾಸವಾದದ ವಿಜ್ಞಾನಿ. ನನಗೆ ವಿಕಾಸವಾದ ಅಂದರೆ ಭಾಳ ಇಷ್ಟ. ಒಪ್ಕೊತೀರಪ್ಪ ನಾಗರಾಜ್? ವಿಕಾಸವಾದಕ್ಕೂ ಚರಿತ್ರೆಗೂ ವ್ಯತ್ಯಾಸ ಇಲ್ಲ. ವಿಕಾಸವಾದದಲ್ಲಿ ಇಡೀ ಜೀವರಾಶಿ ಹೇಗೆ ಬಂತು ಹಳೆಯ ಕಾಲದಿಂದ ಇದುವರೆಗೆ ಅಂತ ನೋಡಿದ್ರೆ, ಚರಿತ್ರೆಯಲ್ಲಿ ನಮ್ಮ ತಾತ ಮುತ್ತಾತ ಅಥವಾ ಅಶೋಕ ಅವರೆಲ್ಲ ಹೇಗಿದ್ದರು, ನಾವೀಗ ಹೇಗೆ ಬಂದ್ವಿ ಅಂತ. ಎರಡರ ಮಧ್ಯೆ ವ್ಯತ್ಯಾಸನೇ ನನ್ನ ದೃಷ್ಟಿನಲ್ಲಿ. ಎರಡೂ ಕೂಡ ಹಳೆಯದೇ, ಕಳೆದೋಗಿರೋದು, ನಮ್ಮ ಕಣ್ಣಿಗೆ ಕಾಣಲ್ಲ. ಆದರೆ ಸಿಕ್ಕುವ ಕೆಲವೇ ಚುಕ್ಕಿಗಳ ಮೂಲಕ, ಕೆಲವೇ ಆಧಾರಗಳ ಮೂಲಕ ನಾವು ಆ ಚರಿತ್ರೆಯನ್ನು ಕಟ್ಟಬೇಕು ಅಥವಾ ನಮ್ಮ ವಿಕಾಸವನ್ನು ಕಟ್ಟಬೇಕು. ಎರಡರಲ್ಲೂ ಅಷ್ಟು ಸಮಾನಾಂತರವಾದ ಪ್ಯಾರಲಲ್ ಸಿಸ್ಟಮ್ ಇದೆ, ಪ್ಯಾರಲ್ ಕ್ವಶನ್ಸ್ ಇದ್ದಾವೆ, ಪ್ಯಾರಲ್ ಪ್ರೊಸೆಸ್ ಇದೆ, ಪ್ಯಾರಲ್ ಎಕ್ಸ್ಪೆರಿಮೆಂಟೇಷನ್ ಇದೆ. ಹಾಗಾಗಿ ಚರಿತ್ರೆ ಕೂಡ ನನಗೆ ಇಷ್ಟ ಆಯಿತು. ಇನ್ನು ನಾನು ಯಾಕೆ ಬರಿತೀನಿ ಅಂತ ಹೇಳ್ತೀನಪ್ಪ. ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ ಅಂತ ಕಾಣುತ್ತೆ. ಸಮಗ್ರವಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಕರಿಸಿರಿಯಾನ ಹೇಳಿದ್ರಲ್ಲ ನೀವು, ಕರಿಸಿರಿಯಾನ ಯಾಕೆ ಬರೆದೆ ಅಂತ ಹೇಳ್ತೀನಿ. ನನ್ನ ಫ್ರೆಂಡೊಬ್ಬರು ಇದ್ದಾರೆ, ಸಣ್ಣವೀರಪ್ಪ ಅಂತ. ಅವರು, ಅವ್ರ ಮಿಸ್ಸಸ್ಸು, ನಾನು, ನನ್ನ ಹೆಂಡತಿ, ನಮ್ಮ ಮಕ್ಕಳನ್ನ ಕರ್ಕೊಂಡು ಇದಕ್ಕೆ ಹೋಗಿದ್ವಿ, ಇಲ್ಲಿಗೆ ಹಂಪಿಗೆ. ಅವರೆಲ್ಲ ಚಿಕ್ಕ ಮಕ್ಕಳು, ಇವನಿಗಿಂತ ಸ್ವಲ್ಪ ಈ ವಯಸ್ಸು ಇರ್ಬೋದು, ಇವನಿಗಿಂತ ಸ್ವಲ್ಪ ಚಿಕ್ಕವರು ಅಂತ ಕಾಣುತ್ತೆ. ಹೋದ್ವಿ, ಎಲ್ಲ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ನನ್ನ ಮಗಳು, ಆ ಸಾಗರ್ ಅಂತ ಅವ್ರ ಮಗ, ಇಬ್ಬರು ಸೇರಿಕೊಂಡು ಅಲ್ಲೆಲ್ಲೋ ಒಂದು ಕಡೆ ಏನೋ ಹಿಂಗೆ ಕಲ್ತವ್ನು ಗೀಚ್ತಾ ಇದ್ದರು. ಏನು ಮಾಡ್ತಿದ್ದೀರಾ ಅಂತಂದರೆ, ವಜ್ರ ಹುಡುಕ್ತಾ ಇದ್ದೀವಿ ಅಂತಂದರು. ಏನು ಹಂಗಂದ್ರೆ ನಾವು ಮಾತಾಡ್ಕೊತಿದ್ವಲ್ಲ, ಚೈನೀಸ್ ಬಂದಿದ್ದಂತೆ ಇಲ್ಲಿ ರಸ್ತೆಗಳಲ್ಲೆಲ್ಲನೂ ವಜ್ರಗಳನ್ನು, ವೈಡೂರುಗಳನ್ನ ಪಡಿಗಳಲ್ಲಿ, ಸೇರುಗಳಲ್ಲಿ ಮಾರ್ತಾ ಇದ್ದರಂತೆ.
ಅವ್ರ ಆರ್ಗ್ಯುಮೆಂಟು ಅಷ್ಟೊಂದು ಬಂಗಾರ ವಜ್ರ ವೈಡೂರ್ಯ ಇಲ್ಲಿ ಮಾರ್ತಾ ಇದ್ದಾರೆ, ಎಲ್ಲೋ ಚೆಲ್ಲೋ ಒಂದೆರಡು ಬಿದ್ದಿರಬೇಕು, ನಾವು ಹಿಂಗೆ ಆಗಿದ್ರೆ ಸಿಗುತ್ತೇನೋ ಅಂತ. ಆ ಕುತೂಹಲ ನೋಡಿ ನನಗೆ ಹೌದಲ್ಲ, ಚಿಕ್ಕ ಮಕ್ಕಳು ಕೂಡ ಈ ಕತೆ ಕೇಳಿದ್ರೆ ಅಷ್ಟೊಂದು ವೈಭವೋಪೇತವಾದ ಹಂಪಿನಲ್ಲಿ ಏನಾದರೂ ಸಿಗ್ಬೋದು ಅಂತ ಅನ್ಬೇಕಾದ್ರೆ ಇದರ ಬಗ್ಗೆ ಕತೆ ಹೇಳಿದರೆ ಓದುಗರು ಯುವಕರು ಅಥವಾ ವಯಸ್ಸಾಗಿರೋರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋ ಧೈರ್ಯ ಬಂತು ನನಗೆ. ಹಂಗಾಗಿ ಕರ್ಸಿರಿಯಾನದ ಬಗ್ಗೆ ಹುಡುಕೊಂಡೋಗಿ ಬರೆದೆಪ್ಪ. ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ ನಿಮಗೆ ಕರ್ಸಿರಿಯಾನದ್ದಲ್ಲಿ. ನಿಮಗೆ ಗೊತ್ತಿರಬೇಕು, ಓದಿದವರಿಂದ ನಿಮ್ಗೆ ಗೊತ್ತಿರುತ್ತೆ, ಪೆನುಕೊಂಡ ಅದನ್ನು 2ನೇ ರಾಜಧಾನಿ ಅಂತ ಕರೀತಾರೆ. ರಾತ್ರೋರಾತ್ರಿ ಅಂದರೆ ಬೆಳಿಗ್ಗೆ 4 ಗಂಟೆ ಎದ್ದು ಇಲ್ಲಿ ತಿಂಡಿ ತಿನ್ನೋಕೆ ಬರ್ತಾ ಇದ್ದಂತೆ ಕೃಷ್ಣದೇವರಾಯ ಹಂಪಿಯಿಂದ ಪೆನುಕೊಂಡಗೆ ಕುದುರೆ ಮೇಲೆ. ಒಂದು 2-3 ಕುದುರೆ ಬದಲಾಯಿಸಿ ಬರ್ತಿದ್ದನು. ಅಷ್ಟೊಂದು ಹತ್ತಿರ ಏನೋ ಪೆನುಕೊಂಡ ಅನ್ನೋ ಹಂಪಿ, ನೇರವಾಗಿ ಕುದುರೆ ಓಟದಲ್ಲಿ. ಅಲ್ಲಿಗೆ ನಾನು ಕರ್ಸಿರಿಯಾನ ಬರೀಬೇಕಾದಾಗ ಅಲ್ಲಿಗೆ ಹೋಗಬೇಕು, ಅದನ್ನ ನೋಡಬೇಕು ಅಂತ ಹೋದೆ. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೃಷ್ಣದೇವರಾಯನ ಮೂರ್ತಿ ಕಾಣಿಸ್ತು. ಅದ್ಭುತವಾಗಿದೆ, ಇಷ್ಟು ದಪ್ಪ ಮೀಸೆ, ಹೂನಾರ ಹಾಕಿದ್ದಾರೆ ಅಂತ ಖುಷಿ ಆಯಿತು. ಒಳಗಡೆ ಹೋದರೆ ಎಲ್ಲೂ ಏನೂ ಬೋರ್ಡ್ಸ್ ಇಲ್ಲ. ಕೊನೆ ಯಾವುದೋ ಒಂದು ಅಂಗಡಿ ಮುಂದೆ ಕೂತ್ಕೊಂಡು ಎಲ್ಲಾದರೂ ಇಲ್ಲಿ ಟೂರಿಸ್ಟ್ ಪಾಂಪ್ಲೆಟ್ ಸಿಗುತ್ತಾ ಪೆನುಕೊಂಡದ ಮೇಲೆ ಅಂತಂದೆ, ಏನೂ ಇಲ್ಲ. ನಾವು ಕನ್ನಡದಲ್ಲಿ ಬೈಕೊಂತ ಇದ್ದೀವಿ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ನ, ಏನು ದರಿದ್ರ ಇದು, ಇಂಥ ಇಂಪಾರ್ಟೆಂಟ್ ಪ್ಲೇಸು ಇಲ್ಲೇನೂ ಇಲ್ಲ ಅಂತ. ಆ ಅಂಗಡಿ ಮಾಲೀಕ ಒಬ್ಬರು ಶೆಟ್ರು ಯಾರೋ, ಅವರು ತೆಲುಗುದಲ್ಲಿ ಹೇಳಿದರು, ನೀವು ಲೋಪಲ ಹನುಮಂತರಾವನ ಉಂಡಾರು వాళ్ళని పోయి చూడండి అని. ಗೊತ್ತಾಗುತ್ತಲ್ಲ ನಮಗೆ. ಸೊ ಹುಡ್ಕೊಂಡೋದ್ರೆ ಅದ್ಭುತವಾದ ಮನುಷ್ಯ ಅವರು. ಈಗಿಲ್ಲ, ತೀರ್ಕೊಂಡ್ಬಿಟ್ರು ಅವರು. ನಮ್ಮ ಮನೆಗೆ ಬಂದಿದ್ದರು. ಅದ್ಭುತವಾದ ಮನುಷ್ಯ. ನಾನು 3 ವರ್ಷದಿಂದ ಕರ್ಸಿರಿಯಾನ ಬರೀಬೇಕು ಅಂತ ಹಂಪಿ ಬಗ್ಗೆ ಇದೆಷ್ಟು ಪುಸ್ತಕಗಳು ಓದಿದ್ನೋ, ಅದೇನೇನು ಮಾಡಿದ್ನೋ ಅದೆಲ್ಲವೂ ಅವರ ನಾಲಿಗೆ ತುದಿನಲ್ಲಿತ್ತು. ಡೇಟ್ಸು, ನೇಮ್ಸು, ಈವೆಂಟ್ಸು, ಘಟನೆಗಳು ಎಲ್ಲ ಅವ್ರ ನಾಲಿಗೆ ತುದಿನಲ್ಲಿತ್ತು. ಅವರು ನನಗೆ 2ನೇ ಸ್ಫೂರ್ತಿ ಆಗ್ಬಿಟ್ರು ಏನು ಕರ್ಸಿರಿಯಾನ ಬರೆಯೋಕ್ಕೆ. ಒಂದು 5-6 ವಿಸಿಟ್ ಕೊಟ್ಟಿದ್ದೆ ಅವರ ಹತ್ರ ನಾನು. ಜೊತೆಗೆ ಅವರೇ ಹೇಳಿದರು, ಆಲ್ ಇಂಡಿಯಾ ಆಂಧ್ರ ಪ್ರದೇಶ್ ರೇಡಿಯೋಗೆ ತಾನೇ ಒಂದು ಕತೆ ಬರೆದಿದ್ದಾರೆ ಪೆನುಕೊಂಡದ ಮೇಲೆ ಅಂತ. ಆ ಪುಸ್ತಕ ಕೊಟ್ಟರು, ಅದನ್ನು ಓದಿದೆ. ಇನ್ಫ್ಯಾಕ್ಟ್ ಕರ್ಸಿರಿಯಾನದಲ್ಲಿ ಅವರೇ ಕ್ಯಾರೆಕ್ಟರ್ ಆಗಿದ್ದಾರೆ. ಅವ್ರ ಕೊನೆಗೆ ಅವರ ಮನೆ ಚಿತ್ರಣ ಕೂಡ ಹಾಕಿದ್ದೀನಿ. ಹೀಗೆ ಪ್ರತಿ ಪುಸ್ತಕಕ್ಕೂ ಬೇರೆ ಬೇರೆ ಕಾರಣ ಅದನ್ನು ಏನೋ ಒಂಥರ ಹುಮ್ಮಸ್ ಬಂದ ಮೇಲೆ ಬರೀಬೇಕು, ಓದಿಸ್ಬೇಕು, ಓದುಗರಿಗೆ ಮುಟ್ಟಿಸ್ಬೇಕು ಅಂತಂದಾಗ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತದೆ. ಈ ಪ್ರಶ್ನೆ ಕೇಳೋದು ಕಾರಣ ಏನಂದ್ರೆ ಸರ್, ಈಗ ಸಸ್ಯ ಇರ್ಬೋದು, ಪ್ರಕೃತಿ ಇರ್ಬೋದು ಅಥವಾ ಹಿಸ್ಟ್ರಿ ಇರ್ಬೋದು, ಎಲ್ಲ ನಮ್ಮ ಮಧ್ಯನೇ ಇದೆ. ಬಟ್ ನಿಮ್ಮ ಪುಸ್ತಕಗಳನ್ನು ಓದಿದ ಮೇಲೆ, ಅಂದರೆ ನಾನು ಹಂಪಿಗೆ ಮುಂಚೆ 2 ಸರಿ ಹೋಗಿದ್ದೆ, ಅದ್ರ ಬುಕ್ ಓದಿದ ಬೇರೆ ಕಂಪ್ಲೀಟ್ ಆಗಿ ಹೋಗಿ 3 ಡೇಸ್ ಹೋಗಿ 3 ಡೇಸ್ ನೋಡ್ಕೊಂಡು ಬಂದಿದ್ದೀವಿ. ಓ ಗ್ರೇಟ್, ಒಂದು ದೊಡ್ಡ ಚಪ್ಪಾಳೆ. ನನಗೆ ಒಂದು ನಿಮಿಷಪ್ಪ, ನಾನು ಪುಸ್ತಕ ಬರದೆ ಅನ್ನೋದಕ್ಕಿಂತ ಈ ಥರದ ರೆಸ್ಪಾನ್ಸಸ್ ಭಾಳ ಖುಷಿ ಕೊಡುತ್ತೆ. ನನ್ನ ಪುಸ್ತಕ ಓದಿ ಕಥೆಗಿಂತ ಇಂಪಾರ್ಟೆಂಟ್ ಅಲ್ಲೋ ಜನ ನೋಡಿದಾರಲ್ಲ ಅಂತ. ಒಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ, ಐ ವಿಲ್ ಲೆಟ್ ಯು. ಕುಂದಾದ್ರಿ ಗೊತ್ತಲ್ಲ ನಿಮಗೆಲ್ಲ, ಕುಂದಾದ್ರಿ ಬೆಟ್ಟದ ಮೇಲೆ ಹೋಗಿದ್ದೆ ನಾನು ಯಾವಾಗ ಒಂದ್ಸಲ. ಗುಡು ಅಂತ ಒಂದು 8-10 ಬುಲೆಟ್ ಬೈಕ್ಗಳು ಬಂದವು ಅಲ್ಲಿಗೆ. ಎಲ್ಲನೂ ಬಂದವು, ಎಲ್ಲ ಸಾಲಾಗಿ ನಿಲ್ಲಿಸಿದ್ರು. ನಾನು ಹೋದೆ, ಮೇಲೆ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹುಡುಗಿ, ಸುಮಾರು ಆ ವಯಸ್ಸು ಹುಡುಗಿ, ಸರ್ ನೀವು ಗಣೇಶ ಅಲ್ವಾ ಅಂದರು. ಹೌದಮ್ಮ ಅಂತಂದೆ. ಸರ್ ನಾವು ನಿಮ್ಮ ಟ್ರಿಪ್ಪಲ್ಲೇ ಬಂದಿರೋದು ಅಂದ್ಲು. ನಾವು ಹೋಗ್ಬೇಕಾದ್ರೆ ನಾನು ಗಮನಿಸಿಲ್ಲ, ಅವರು ಬರ್ತಾ ಇರ್ಬೇಕಾದ್ರೆ ಅವರು ಗಮನಿಸಿದರು. ಏನಮ್ಮ ನನ್ನ ಟ್ರಿಪ್ಪು ಅಂದರೆ, ಅವರು 2ನೇ ಟ್ರಿಪ್ ಮಾಡ್ತಿದ್ದಾರಂತೆ. ಏನೋ ಮೊದಲನೇದು ಕನಕ ಮುಸ್ಕೋ ಟ್ರಿಪ್ ಮಾಡಿದಾರಂತೆ. ಕನಕ ಮುಸ್ಕೋನಲ್ಲಿ ಎಲ್ಲೆಲ್ಲಿ ಪ್ಲೇಸಸ್ ಮಾಡಿದೆಯೋ ಅದೆಲ್ಲ ಬೈಕ್ಗಳಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರಂತೆ. 2ನೇ ಸಲ ಈ ಕರಿಸಿರಿಯಾನ ಬಂದಮೇಲೆ ಕರಿಸಿರಿಯಾನ ಟ್ರಿಪ್ ಹೋಗಿ ಬರ್ತಾ ಇದ್ರಂತೆ. ಮತ್ತು ಕುಂದಾದ್ರಿಗೆ ಬಂದಿದ್ರಲ್ಲ ಅಂದರೆ ಇನ್ಸ್ಪೈರ್ ಆಗಿ ಎಲ್ಲೆಲ್ಲೋ ಹೋಗ್ತಾ ಇದೀವಿ ಸರ್ ಅದು. ನನಗೆ ಈ ಘಟನೆಗಳಿದಾವಲ್ಲ, ಇವು ಎಲ್ಲ ಅವಾರ್ಡ್ಗಳಿಗಿಂತಲೂ ಕೂಡ ದೊಡ್ಡದಂತ ನಂಗೆ ಅನಿಸುತ್ತೆ. ಅದು ನನಗೆ ನಾವು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಸರ್. ಅದಕ್ಕೋಸ್ಕರ ಅಂದರೆ ಈಗ ಹೇಗಂದರೆ, ಈಗ ಯಾವುದೋ ಗಿಡ ನೋಡಲಿ, ಇನ್ನೊಂದು ನೋಡಲಿ, ಅಥವಾ ಒಂದು ಹಿಸ್ಟ್ರಿ ಪ್ಲೇಸಸ್ ನೋಡಲಿ, ಇದ್ರ ಬಗ್ಗೆ ತಿಳ್ಕೋಬೇಕು, ಇದ್ರ ಬಗ್ಗೆ ಏನಿದೆ ಅನ್ನೋದು ನಿಮ್ಮ ಒಂದು ಸ್ಫೂರ್ತಿನಾಗಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಐ ಕನ್ಸಿಡರ್ ದೀಸ್ ಆ್ಯಸ್ ರಿಯಲ್ ಅವಾರ್ಡ್ಸ್. ಒಬ್ಬ ಲೇಡಿ ಯಾರೋ ಬರೆದಿದ್ದರು ನನಗೆ, ಕರ್ಸಿರಿಯಾನ ಆಲ್ಮೋಸ್ಟ್ ಮುಗಿತಾ ಇದೆ ಅನ್ಬೇಕಾದ್ರೆ. ಅವ್ರ ಮಗ 7ನೇ ಕ್ಲಾಸ್ ಓದ್ತಿದ್ದಂತೆ, ಕಾನ್ವೆಂಟಲ್ಲಿ ಓದ್ತಾ ಇರೋದು. ವಾರ ಬಂದಾಗ ಅವರು ಸುಧಾದಲ್ಲಿ ಕರ್ಸಿರಿಯಾನನ್ನು ಓದ್ತಾ ಇದ್ರಂತೆ ಮಗನಿಗೆ. ಅವನಿಗೆ ಕನ್ನಡ ಬರಲ್ಲ, ಆದರೆ ಅವನಿಗೆ ಕನ್ನಡ ಓದಬೇಕು ಅಂತ ಎಷ್ಟು ಇಂಟ್ರೆಸ್ಟ್ ಬಂದ್ಬಿಡ್ತು ಅಂತಂದರೆ ಕರ್ಸಿರಿಯಾನ ಓದಿ, ಕರ್ಸಿರಿಯಾನ ಮುಗಿಯೋಷ್ಟರೊಳಗೆ ಅವನು ಕನ್ನಡ ಕಲಿತು ಲಾಸ್ಟ್ ಫ್ಯೂ ಚಾಪ್ಟರ್ಸ್ ಅವನೇ ಓದಿದಂತೆ. ನನಗೆ ಅದು ರಿಯಲ್ ಇನ್ಸ್ಪಿರೇಷನ್. ಸೊ ನಮ್ಮ ಕನ್ನಡದಲ್ಲಿ ಓದುಗರಿದ್ದಾರೆ, ಅದಕ್ಕೆ ಒಳ್ಳೆ ಕತೆ ಬರೆದ್ರೆ
ಚಿಕ್ಕ ಮಕ್ಕಳು ಕೂಡ ಓದೋಕ್ಕೆ ಪ್ರಯತ್ನ ಪಡ್ತಾರೆ, ನಾವೇನು ಒದ್ದಾಡಬೇಕಾಗಿಲ್ಲ, ಇಂಗ್ಲೀಷೆಲ್ಲ ಓದ್ಬಿಟ್ರು ಅಂತ. ಇಫ್ ಯು ಡೂ ಗಿವ್ ದೆಮ್ ಗುಡ್ ಮೆಟೀರಿಯಲ್ ದೇ ವಿಲ್ ಲೀಡ್ ಇನ್ ಕನ್ನಡ ಆಲ್ಸೋ ಅಂತ ನನಗೆ. ಸರ್, ಒಂದು ನೀವು ಯಾವುದೇ ಪುಸ್ತಕ ಬರೆದ್ರು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅದು ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಬರೀತೀರಿ. ಹೌದು. ನೀವು ಸಾಕಷ್ಟು ಪುಸ್ತಕಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಿ. ಅಲ್ಲಿ ಎದುರಾದ ಸವಾಲುಗಳೇನು ಒಂದು ಸರ್. ಎರಡನೇದಾಗಿ ಪಶ್ಚಿಮ ಘಟ್ಟದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಅಂತ ಸರ್ ಹೇಳಿದ್ರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಶ್ಚಿಮ ಘಟ್ಟದ ಪರಿಸ್ಥಿತಿ ಹೇಗಿದೆ ಅದು ನಿಮ್ಮ ದೃಷ್ಟಿಯಲ್ಲಿ ಸರ್, ಅದೊಂದು ಮಾಹಿತಿ. ಆಮೇಲೆ ಇನ್ನೊಂದು, ಮುಂದಿನ ಪುಸ್ತಕ ಯಾವುದು ನಿಮ್ಮದು ಅನ್ನೋದು ಮಾಹಿತಿ. ಓಕೆ, ಮೊದಲನೇದಕ್ಕೆ ಉತ್ತರ ಕೊಡ್ತೀನಿ, ಆದರೆ ಕೆಲವು ಸಲ ದೀರ್ಘ ಆಗ್ಬಿಡುತ್ತಪ್ಪ, ಅದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ನಾನು ಭಾಳ ಸಲ ಲಕ್ಕಿ ಅಂತಲೇ ಹೇಳಬೇಕು. ಇದನ್ನ ಭಾಳ ಸಲ ಇಂಟರ್ವ್ಯೂಲಲ್ಲಿ ಹೇಳ್ಕೊಂಬಿಟ್ಟಿದ್ದೀನಿ, ಕೆಲವರು ಕೇಳಿದವ್ರು ಬೇಜಾರಾಗ್ಬೋದು, ಬಟ್ ಆದರೂ ಹೇಳ್ತೀನಿ. ಇಲ್ಲಿ ನಿಮಗೆಲ್ಲ ಬೇಜಾರಾದರೂ ಕೂಡ ಕೆಲವರಿಗೆ ಹೇಳ್ತೀನಿ. ಉದಾಹರಣೆಗೆ ಚಿತಾದಂತ ನೀವು ಓದಿರಬೇಕು, ಅದರಲ್ಲಿ ಬುದ್ಧನ ದಂತದ ಬಗ್ಗೆ ಬರುತ್ತೆ. ಕೊಲಂಬೋದಲ್ಲಿ ಆ ಬುದ್ಧನ ದಂತ ಇದೆ ಅಂತ ಗೊತ್ತಾಯಿತು, ನೋಡಬೇಕು ಅಂತ ಹೋದೆ. ಹೆಂಗೆ ಒಳಗಡೆ ಬಿಡಲ್ಲ ಅಲ್ಲಿ ಯಾರನ್ನೂ, ಅದೊಂದು ದಂತ ಅಂತ ಇಟ್ಟಿದ್ದಾರಲ್ಲಿ, ಅದು ಒಳಗಡೆ ಯಾರನ್ನೂ ಬಿಡಲ್ಲ ಅಲ್ಲಿ. ಆ ಟೈಮ್ ಕರೆಕ್ಟಾಗಿ ಜಪಾನಿಂದ ಒಂದು ಬುದ್ಧಿಸ್ಟ್ ಮಾಂಗ್ಸ್ ಟೀಮ್ ಬಂದಿತ್ತು. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ನಿಂತಿದ್ದೆ. ಸೊ ಹೌ ವೈಡ್ ಸ್ಪ್ರೆಡ್ ಇಸ್ ಬುದ್ಧಿಸಮ್ ಇನ್ ಜಪಾನ್, ಹಾಗೆ ಹೀಗೆ ಅಂತ. ಅವ್ರು ಮಾತಾಡ್ತಾ ಖುಷಿಯಾಗಿ ನಕ್ಕೊಂಡು ನನ್ನ ಜೊತೆ ಭುಜದ ಮೇಲೆ ಕೈ ಹಾಕ್ಕೊಂಡು ಹೇಳ್ತಾ ಬಂದರು. ಇವರು ಯಾರು ಆರ್ಗನೈಸರ್ಸ್ ಇದ್ದಾರೋ ಅವರು ದೇ ಥಾಟ್ ಐ ಆಮ್ ವಿತ್ ದೆಮ್, ನಾನು ಅವ್ರ ಲೀಡರ್ ಅಂದ್ಕೊಂಡ್ಬಿಟ್ಟು ಎಲ್ಲರನ್ನೂ ಒಳಗಡೆ ಬಿಟ್ಟರಲ್ಲ, ನನ್ನ ಒಳಗಡೆ ಬಿಟ್ಟರು. ಅದರ್ವೈಸ್ ಶ್ರೀಲಂಕಾದವ್ರನ್ನ ಇಂಡಿಯಾದವ್ರನ್ನ ಒಳಗಡೆ ಬಿಡಲ್ಲ. ನಾನು ಅವ್ರ ಜೊತೆ ಹೋಗ್ಬಿಟ್ಟು ಆ ಬುದ್ಧನ ದತ್ತ ನೋಡ್ಕೊಂಡು ಬಂದೆ. ಒಂದು ಉದಾಹರಣೆ. ಎರಡನೇದು, ನಾನು 7 ರೊಟ್ಟಿಗಳು ಬರೀಬೇಕಾದ್ರೆ ಹೈದರಾಬಾದಲ್ಲಿ ಕೋಟಿ ಅಂತ ಒಂದು ಪ್ಲೇಸ್ ಇದೆ. ಅದರ ಒಳಗಡೆ ಉಸ್ಮಾನ್ ಅಲಿ ಖಾನ್ನ ಅರಮನೆ ಇದೆ. ಅಲ್ಲಿ ಡಾಲ್ ರಿಂಪಲ್ ಅಂತ ಒಬ್ಬ ಚರಿತ್ರಕಾರ ಅವರು ಬರೀತಾರೆ. ಅವರು ದ ಲಾಸ್ಟ್ ನಿಜಾಮ್ ಅಂತ ಒಂದು ಪುಸ್ತಕ ಬರೆದಿದ್ರು. 7 ರೊಟ್ಟಿಗಳು ಬರೀಬೇಕಾದ್ರೆ ಅದೆಲ್ಲ ಓದಿದ್ದೆ ನಾನು. ಅವರೊಂದು ಹೇಳ್ತಾರಲ್ಲಿ, ಅವನಿಗೊಂದು ಚಟ ಇತ್ತಂತೆ. ಸಾಯಂಕಾಲ ಕೂತ್ಕೊಂಡು ಅವನ ಅರಮನೆ ಮುಂದೆ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಹೆಬ್ಬೆರಳು ಹಿಂಗೆ ಉಜ್ತಾ ಇದ್ದಂತೆ. ಅದು ಎಷ್ಟು ಉಜ್ತಾ ಇದ್ದು ಅಂದರೆ ಅಲ್ಲಿ ಹಳ್ಳ ಬಿದ್ದೋಗಿದೆಯಂತೆ. ಇದನ್ನು ಅವನು ಕಂಡಿದ್ದಾನೆ. ನಾನು ಅದನ್ನು ನೋಡಬೇಕು. ಅಲ್ಲಿ ಒಂದು ಬೋರ್ಡ್ ಬೇರೆ ಇತ್ತಂತೆ. ಆ ಬೋರ್ಡಲ್ಲಿ ಏನೇನೋ ಬರೀತಿದ್ದಂತೆ ಅವನು, ಏನು ಮಾಡ್ಬೇಕು ನೆಕ್ಸ್ಟ್ ಅಂತ. ಅದು ನೋಡ್ಕೊಂಡು ಆರ್ಡರ್ ತೊಗೊಂಡು ಹೋಗ್ತಿದ್ರಂತೆ. ಈಗೇನೋ ಆ ಅರಮನೆ ನೋಡಬೇಕು, ಇದೆಲ್ಲ ನೋಡಬೇಕು ಅಂತ ಭಾಳ ಆಸೆ ನನಗೆ. ಆ ಇಡೀ ಸುತ್ತಲೂ ಕೋಟೆಗೆ 7 ಬಾಗಿಲು, ಯಾವ ಭಾಗದಲ್ಲಿ ಹೋದರೂ ಒಳಗಡೆ ಬಿಡಲಿಲ್ಲ ನನ್ನ. ಕೊನೆಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಂತ ನಾನು ಹೆಂಡ್ತಿ ಜೊತೆಲಿದ್ಲಲ್ಲ, ಅವಳು ನನ್ನ ಕಾರ್ಡ್ ಇರಲಿಲ್ಲ, ಅವಳು ಕಾರ್ಡ್ ಇತ್ತು, ವೆಟರ್ನರಿ ಡಾಕ್ಟ್ರ್ ಅವಳು. ಸೊ ಅವಳು ಕಾರ್ಡ್ ಕೊಟ್ಟು ಒಳಗಡೆ ಕೇಳಪ್ಪ, ಸುಮ್ಮನೆ ಬರ್ತೀವಿ ಅಷ್ಟೇ ನಾವು, ತೊಗೊಂಡೋಗಿ ಕೊಡು ಒಳಗಡೆಗೆ ಅಂತಂದೆ. ಅವನು ಬಾಗಿಲಲ್ಲಿದ್ದವನು ಗಾರ್ಡು ತೊಗೊಂಡು ಒಳಗಡೆ ಕೊಟ್ಟ. ಅವರು 4-5 ಜನ ಓಡಿ ಬಂದು ಹಿಂದಿಲ್ಲ ಅವರೆಲ್ಲನೂ, ನೀವು ಆ ವೆಟರ್ನರಿ ಡಾಕ್ಟರ್ ಐಕೆ ಅಂತ ನಾನು ಕೇಳಿದ್ರು. ನಲ್ಲಿ ವೀಣಾ ಅಂತಿದೆ ಅಲ್ಲಿ, ಅದರ ಒಳಗಡೆ ಇದ್ದವರೆಲ್ಲ ಮುಸ್ಲಿಮ್ಸ್. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮುಸ್ಲಿಮ್ಸು ಅವ್ರಿಗೆ ಗೊತ್ತಾಗಿಲ್ಲ ನಾನು ವೆಟರ್ನರಿ ಡಾಕ್ಟರ್ ಅಂದರೆ. ಇಲ್ಲ ನಾನಲ್ಲ, ನಾನು ಹೆಂಡ್ತಿ ಅಂತಂದೆ. ನೀ ಬನ್ನಿ ಅಂತಂದರು. ಅವಳನ್ನು ಕೈ ಹಿಡ್ಕೊಂಡು ನಾನು ಎಳ್ಕೊಂಡು ಹೋದ್ಲು. ಅವ್ರು ಕರೀತಾ ಇರೋದು ಅವಳೊಬ್ಬಳನ್ನೇ, ಇವಳು ನಾನು ಎಳ್ಕೊಂಡು ಹೋದ್ಲು. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅವ್ರು ಯಾಕೆ ಕರೆದ್ರು ಅಂತ. ಅಲ್ಲಿ ಒಂದಷ್ಟು ಮೇಕೆ ಕಟ್ಟಿದ್ದಾರೆ. ಆ ಮೇಕೆಗಳಿಗೆ ವಾಂತಿ ಆಗ್ತಾಯಿದೆ, ತಿಂತಾ ಇಲ್ಲ ಸರಿಯಾಗಿ ಒಂದು 4 ದಿವಸದಿಂದ. ಯಾಕೆ ಅಂತಂದರೆ ಇವಳು ಕಂಡಿಡಿದ್ಲು ಅದನ್ನ. ಅಷ್ಟೊತ್ತಿಗೆ ನಾವೆಲ್ಲ ಓದಿದ್ವಲ್ಲ, ಉಸ್ಮಾನ್ ಅಲಿ ಖಾನ್ಗೆ ಅವನ ಹೇರಮ್ ಅಂತಾರಲ್ಲ, ಅವನ ಗುಂಪು 300 ಜನ ಅವನಿಗೆ, ಆ ಗುಂಪು ಹೇರಮ್ಮು. ಪ್ರತಿ ರೂಮಲ್ಲೂ ಒಂದು 4-5 ಜನ ಇಟ್ಟಿದ್ದ. ಆದರೆ ಅವ್ರು ಯಾರು ಪ್ರೆಗ್ನೆಂಟ್ ಆಗಬಾರ್ದಲ್ಲ, ಪ್ರೆಗ್ನೆಂಟ್ ಆದರೆ ಇವ್ರು ರಾಜ ಹಕ್ಕು ಕೇಳಿಬಿಡ್ತಾರಲ್ಲ. ಅದಕ್ಕೆ ಒಂದು ಸೊಪ್ಪು ಬೆಳೆಸಿದ್ದ ಅಲ್ಲಿ. ಆ ಸೊಪ್ಪನ್ನ ಕುಕ್ಕುಗಳಲ್ಲಿ ಬಟ್ಲರ್ಸಿದಾರಲ್ಲ, ಅವರು ಆ ಸೊಪ್ಪನ್ನು ಬೆರೆಸಿ ಅವ್ರು ಊಟ ಕೊಡ್ತಾಯಿದ್ರು. ಪಾಪ ಅವ್ರ ಗತಿ ನೋಡಿ. ಹಂಗಾಗಿ ಅವ್ರು ಏನಾದರೂ ಮಕ್ಕಳಾಗಿದ್ರು ಅಬಾರ್ಟ್ ಆಗ್ತಾಯಿದ್ರು ಆ ಕಾಲದಲ್ಲಿ. ಆ ಸೊಪ್ಪು ಇನ್ನೂ ಅಲ್ಲಿ ಬೆಳೀತಾ ಇದೆ. ಅದು ಇವಳು ಗಮನಿಸಿದ್ಲು. ಆ ಸೊಪ್ಪನ್ನ ಆ ಮೇಕೆಗಳು ತಿಂತಾ ಇದ್ದಾವೆ. ಅಪರೂಪಕ್ಕೆ ತೊಗೊಂಡೋಗಿ ಅಲ್ಲಿ ಕಟ್ಟಿದ್ದಾರೆ, ಒಂದು ವಾರದಿಂದ 15 ದಿವಸದಿಂದ. ಆವಾಗಿಂದ ಆ ಸೊಪ್ಪು ತಿಂತಾ ಇರೋದ್ರಿಂದ ಅವಕ್ಕೆ ಆ ಪ್ರಾಬ್ಲಮ್ ಇದೆ ನೋಡಿ. ಇದು ಉಸ್ಮಾನ್ ಅಲಿ ಖಾನು ತನ್ನ ಹೇರಮ್ಗೆ ಕೊಡ್ತಾ ಇದ್ದ ಸೊಪ್ಪು, ನೀವು ಅಲ್ಲಿ ತಂದು ಕಟ್ಟಿದ್ದಾರೆ ಮೇಕೆಗಳಿಗೆ, ಅದಕ್ಕೆ ಅವು ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಅವ್ರು ಹೇಳಿದ ಮೇಲೆ ನಮ್ಮನ್ನೆಲ್ಲ ಸುತ್ತಲೂ ಕರ್ಕೊಂಡೋದ್ರು, ತೋರಿಸಿದ್ರು. ಹೀಗೆ ಬೇಕಾದಷ್ಟು ಸಲ ನನಗೆ ಅದೃಷ್ಟ ಬಂದಿದೆಯಪ್ಪ. ದುರದೃಷ್ಟನೂ ಇದೆ. ಹೇಗೆ ಅಂತ ಹೇಳ್ತೀನಿ. ಕೆಲವರು ಮತ್ತೆ ಕೇಳಿರ್ಬೇಕಿದ್ನ. ಸುಮಾರು 15 ವರ್ಷದ ಹಿಂದೆ ನಾನು ಕೃಷ್ಣನ ಮೇಲೆ ಒಂದು ಕಾದಂಬರಿ ಬರೀಬೇಕು ಅಂತ ಪ್ರಯತ್ನ ಪಟ್ಟೆ. ಸುಮಾರು 60-70 ಭಾಗ ಬರೆದ್ಬಿಟ್ಟಿದ್ದೀನಿ ಕೂಡ ನಾನು. ಆದರೆ ಅದರಲ್ಲಿ
ಕೃಷ್ಣ ಇದ್ನಲ್ಲ ಎಲ್ಲಿ ದ್ವಾರಕ. ಆ ದ್ವಾರಕನ ನೋಡಬೇಕು ಅಂತ ನಂಗೆ ಇಷ್ಟ. ಸಮುದ್ರದಲ್ಲಿ ಮುಳುಗಿದ ದ್ವಾರಕೆ ಅಂತ ನೀವೆಲ್ಲ ಕೇಳಿರ್ಬೇಕು ಪುಸ್ತಕದ ಬಗ್ಗೆ, RR ಬರೆದಿರೋದು. ಅಲ್ಲಿ ಹೋಗ್ಬಿಟ್ಟು ಡೈವರ್ಡ್ ನಾನು ನೋಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಗೋವಾದ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿಯಿಂದ ನನ್ನ ಫ್ರೆಂಡ್ಸು ಇದ್ದರು, ಅವರು ಕೂಡ ಪ್ರಯತ್ನ ಪಟ್ಟರು. ನನಗೆ ಅವರು ಪ್ರಯತ್ನ ಪಟ್ಟು ಕರ್ಕೊಂಡು ಹೋಗ್ತೀವಿ ಅನ್ನೋ ಟೈಮಲ್ಲಿ ಡೈವರ್ಸ್ ಸಿಗಲಿಲ್ಲ. ಅದಕ್ಕೆ ಸ್ಪೆಷಲ್ ಡೈವರ್ಸ್ ಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಅವರು ಇರಲಿಲ್ಲ. ಆಮೇಲೆ ಯಾವಾಗಲೂ ಒಂದು ಸಲ ಡೈವರ್ಸ್ ಬಂದರು. ಅದು ಬಂದು ನಾನು ಏನೋ ಹೋಗ್ಬೇಕನ್ನೋ ಹೊಳಿಗೆ ಕೋವಿಡ್ ಬಂತು. ಹೀಗೆ ಆಗಿ ಇವತ್ತಿಗೂ ಕೂಡ ನಾನು ಅಲ್ಲಿ ಡೈವ್ ಮಾಡೋಕ್ಕಾಗಿಲ್ಲ. ಆ ಕೃಷ್ಣನ ಕಥೆ ಇನ್ನೂ ಮುಗಿದಿಲ್ಲ, ಹಂಗೇ ಉಳ್ಕೊಂಡಿದ್ದೆ. ಈ ರೀತಿ ದುರದೃಷ್ಟನೂ ಬೇಕಾದಷ್ಟಾಗಿದೆ. ನಿಮ್ಮ ಎರಡನೇ ಪ್ರಶ್ನೆ ವೆಸ್ಟರ್ನ್ ಘಾಟ್ ಈ ಸ್ಥಿತಿ, ವೆಸ್ಟರ್ನ್ ಘಾಟ್ ಈ ಸ್ಥಿತಿ ಹೇಗಿದೆ ಅಂತ ನಾವು ಒಂದು ಹೇಳ್ತೀನಪ್ಪ. ಇವರು ಆವಾಗಲೇ ಸೂಕ್ಷ್ಮವಾಗಿ ಹೇಳಿದರು, ಇಡೀ ಭಾರತದಲ್ಲಿ ಬೇರೆ ಯಾವುದೇ ಕಾಡಿಗಿಂತ ನಮ್ಮ ಕರ್ನಾಟಕದ ಫಾರೆಸ್ಟ್ ಮ್ಯಾನೇಜ್ಮೆಂಟು ಭಾಳ ಅದ್ಭುತವಾಗಿ ಮೇಂಟೈನ್ ಮಾಡಿದೆ ನಮ್ಮ ಕಾಡುಗಳನ್ನ. ಇದನ್ನು ನಾವು ಇನ್ನೇನು ತೋರಿಕೆಗೆ ಹೇಳ್ತಾ ಇಲ್ಲ, ಇವರು ಇಲ್ಲಿದ್ದಾರೆ ನನ್ನ ಬಗ್ಗೆ ಮಾತಾಡಿದ್ರು ಅಂತ ಅವರೇ ಹೇಳಿದ್ರು. ಅವಾಗಲೇ ನಾವು ಭಾಳ ಹಿಂದೆನೇ ಅದನ್ನು ನಾವು ಸಂಶೋಧನೆ ಮಾಡಿ ಬರೆದಿದ್ದೀವಿ ಕಡೆದು. ಇಡೀ ಭಾರತದಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ನಮ್ಮ ಕಾಡುಗಳು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಚೆನ್ನಾಗಿದ್ದಾವೆ. ಅಂದರೆ ಏನು ಅಂತ ಹೇಳ್ತೀನಿ, ಕಾಡು ಹಾಳಾಗ್ತಾ ಇದೆ. ಅವತ್ತು ಹಾಳಾಗ್ತಾಯಿತ್ತು, ಇವತ್ತು ಹಾಳಾಗ್ತಾ ಇದೆ. ಅದರ ಗತಿ ಇದೆಯಲ್ಲ, ಹಾಳಾಗ್ತಿರುವ ರೇಟ್ ಇದೆಯಲ್ಲ, ಆ ರೇಟು ಸ್ವತಂತ್ರ ಆದಮೇಲೆ ಈ ನಮ್ಮವ್ರ ಕೈಗೆ ಕಾಡನ್ನು ಕೊಟ್ಟ ಮೇಲೆ ಭಾಳ ಅದ್ಭುತವಾಗಿ ಕಡಿಮೆ ಆಗಿದೆ. ಅಂದರೆ ಅದರ ರೇಟ್ ಆಫ್ ಡಿಸ್ಟ್ರಕ್ಷನ್ ಭಾಳ ಕಡಿಮೆ ಆಗಿದೆ ಅಂಡರ್ ದಿ ಕಂಟ್ರೋಲ್ ಆಫ್ ಅವರ್ ಓನ್ ಪೀಪಲ್. ಇದು ನಾವು ಹೆಮ್ಮೆ ಪಡಬೇಕು. ಬ್ರಿಟಿಷರೆಲ್ಲ ಒಳ್ಳೇದು ಮಾಡ್ತು ಅಂತ ಹೇಳ್ತೀವಲ್ಲ, ಬ್ರಿಟಿಷರು ಮಾಡಿರೋವಂಥ ಹಾನಿ ಏನೋ ಆಮೇಲೆ ಆಗಿಲ್ಲ. ಅಷ್ಟೊಂದು ಹಾಳು ಮಾಡಿಬಿಟ್ಟಿದ್ದಾರೆ ನಮ್ಮ ಕಾಡುಗಳನ್ನ ಅವರು ಇದ್ದಾಗ. ಅದರಲ್ಲೂ ಕರ್ನಾಟಕದ ಕಾಡುಗಳಿದಾವಲ್ಲ, ಅವು ನಿಜಕ್ಕೂ ಕೂಡ ಬಹಳ ಚೆನ್ನಾಗಿ ಮ್ಯಾನೇಜ್ ಆಗಿದೆ. ನೀವೊಂದು ಇನ್ಫ್ಯಾಕ್ಟ್ ಒಂದು ಭಾಗ ಇದೆ, ಇವ್ರಿಗೆ ಗೊತ್ತಿರುತ್ತೆ. ಕರ್ನಾಟಕದ ಎಂಡಲ್ಲಿ ಹೋಗ್ಬಿಟ್ರೆ ಆ ಕಡೆ ಕೇರಳ, ಈ ಕಡೆ ಕರ್ನಾಟಕ. ನನ್ನ ತಲೆ ಆದಂಗೆ ಆಗ್ಬಿಟ್ಟಿದೆ ಕೇರಳದ ಫಾರೆಸ್ಟು. ಆದರೆ ನಮ್ಮ ಕರ್ನಾಟಕ ಇನ್ನೂ ತಿಕ್ಕಾಗಿ ಚೆನ್ನಾಗಿದೆ. ಹಾಗೆ ನಮ್ಮ ಕರ್ನಾಟಕದ ಫಾರೆಸ್ಟ್ ಆರ್ ವೆರಿ ಗುಡ್. ಮಹಾರಾಷ್ಟ್ರದವುದು ಚೆನ್ನಾಗಿದೆ. ಕೇರಳದಲ್ಲಿ ದುರದೃಷ್ಟ ಅಂತಂದರೆ ಬಿಕಾಸ್ ಆಫ್ ಲಾಟ್ ಆಫ್ ಪೊಲಿಟಿಕ್ಸ್ ಆ್ಯಂಡ್ ಲಾಟ್ ಆಫ್ ಬೇರೆ ಬೇರೆ ಕಾರಣಗಳಿಂದ ಬೇಕಾದಷ್ಟು ಹಾಳಾಗ್ತಾ ಇದೆ. ಇನ್ಫ್ಯಾಕ್ಟ್ ಅತಿ ದಟ್ಟವಾದ ಕಾಡುಗಳು ವೆಸ್ಟರ್ನ್ ಘಾಟ್ಸಲ್ಲಿ ಇರೋದು ಕೇರಳದಲ್ಲಿ. ಅದರ ನಂತರ ಕರ್ನಾಟಕ, ಅದರ ನಂತರ ಮಹಾರಾಷ್ಟ್ರ. ಅತಿ ಹಾಳಾಗ್ತಾ ಇರೋದು ಕೂಡ ಕೇರಳದಲ್ಲೇ ಕೂಡ, ಎಸ್ಪೆಷಲಿ ಹಿಲ್ ಟಾಪ್ಗಳಲ್ಲಂತೂ ಭಾಳ ಹಾಳಾಗ್ತಾ ಇದೆ. ನಿಮಗೆಲ್ಲ ಸುಧಾ ಓದಿದರೆ ಗೊತ್ತಾಗುತ್ತೆ. ಈ ದೀಪಾವಳಿ ಸಂಚಿಕೆ ಸುಧಾದ ಪ್ರಜಾವಾಣಿ ಸ್ಪೆಷಲ್ ಇಶ್ಯೂ ಬಂತು. ಅದ್ರಲ್ಲಿ ನಾನು ಬರೆದಿದ್ದೀನಿ. ಐ ವಾಸ್ ಅ ಮೆಂಬರ್ ಆಫ್ ದಟ್ ವೆಸ್ಟರ್ನ್ ಘಾಟ್ ಟೀಮ್. ಅದ್ರಲ್ಲಿ ನಾನು ಬರೆದಿದ್ದೀನಿ. ಕೇರಳದ ಯಾರೋ ಒಬ್ಬ ಪಾದ್ರಿ ನನ್ನನ್ನು ಅಮೆರಿಕನ್ ಏಜೆಂಟ್ ಅಂತ ಕರೆದಿದ್ದರು. ನಾನು ಆ ಟೀಮಲ್ಲಿ ಇದ್ನಲ್ಲ, ಮಾಧವ್ ಗಾಡ್ಗಿಲ್ ಟೀಮಲ್ಲಿ ಮೆಂಬರ್ ಆಗಿ. ಅಲ್ಲಿ ನಾವೆಲ್ಲ ಹೇಳಿರೋದು, ಈ ಕೆಲವು ಕಡೆ ಎಲ್ಲನೂ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸು, ಅದನ್ನ ಕಾಪಾಡಬೇಕು, ಇದು ಯಾವುದಕ್ಕೂ ಬಿಡಬಾರ್ದು ಅಂತ. ಅವರು ನನ್ನ ಮೇಲೆ ದೂರ ಹಾಕಿದ್ದಾರೆ. ನನ್ನೊಂದು ಆರ್ಗನೈಸೇಷನ್ ಇದೆ, ಏಟ್ರಿ ಅಂತ ಗೊತ್ತಿರಬೇಕು ನಿಮಗೆ, ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ. ಇವರ ಆರ್ಗನೈಸೇಷನ್ಗೆ ಫಾರಿನ್ದೆಲ್ಲ ದುಡ್ಡು ತರ್ತಾರೆ, ಇವರು ಫಾರಿನ್ ಏಜೆಂಟು. ಅದಕ್ಕೋಸ್ಕರನೇ ನಮ್ಮ ಭಾರತ ಜನ ಉದ್ಧಾರ ಆಗದೇ ಇರಲಿ ಅಂತ ಕಾಡುಗಳು ಯಾವುದು ಕೂಡ ಜನಗಳಿಗೆ ಉಪಯೋಗ ಕೊಡಬಾರ್ದು ಅಂತ ಮಾಡ್ತಾರೆ ಅಂತೆಲ್ಲ ಪೇಪರ್ಗಳೆಲ್ಲ ಬಂದಿತ್ತು. ದುರದೃಷ್ಟ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು. ಸೊ ನಮ್ಮ ವೆಸ್ಟರ್ನ್ ಘಾಟ್ಸ್ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿದೆ, ಕೇರಳಕ್ಕಿಂತ ಮಹಾರಾಷ್ಟ್ರದಲ್ಲೂ ಚೆನ್ನಾಗಿದೆ. ಏನು ಇನ್ನೊಂದನ್ನು ಪ್ರಶ್ನೆ? ಅದು ಸ್ವಲ್ಪ ಡೇಂಜರಸ್ ಅಪ್ಪ. ಯಾಕಂದರೆ ನಾನು ನೆಕ್ಸ್ಟ್ ಬುಕ್ ಯಾವುದು ಅಂತ ಹೇಳಿದ್ದು ಯಾವುದೂ ಮುಗಿಸಿಲ್ಲ. ಅದಕ್ಕೋಸ್ಕರ ಕೃಷ್ಣನ ಬಗ್ಗೆ ಹಿಂಗೆ ಭಾಳ ಕಡೆ ಹೇಳ್ಕೊಂಬಿಟ್ಟಿದ್ದೆ, ಕೃಷ್ಣನ ಬಗ್ಗೆ ಬರೀತಾ ಇದೆ ಅಂತ ಇವತ್ತು ಮುಗಿಸಿಲ್ಲ. ಆದರೆ ಇದು ಆಲ್ಮೋಸ್ಟ್ ಮುಗಿಯುತ್ತೆ ಅಂತ ಕಾಣುತ್ತೆ, ಅಥವಾ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಾಂಬೋಡಿಯಾದ ಬಗ್ಗೆ ಬರೀತಾ ಇದ್ದೀನಪ್ಪ. ನಿಮಗೆಲ್ಲ ಗೊತ್ತಿರಬೇಕಲ್ಲ, ಆಂಕರ್ ವ್ಯಾಟ್. ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಧಾರ್ಮಿಕ ನಗರ ಇದ್ದರೆ ಅಥವಾ ಕಾಂಪ್ಲೆಕ್ಸ್ ಇದ್ದರೆ ಅದು ಆಂಕರ್ ವ್ಯಾಟ್ ಅಂತ. ಸಾಮಾನ್ಯವಾಗಿ ಜನ ಎಲ್ಲ ನಂಬಿರೋದು ನಮ್ಮ ಭಾರತದ ಯಾರೋ ಪಲ್ಲವರೋ ಚೋಳರೋ ಹೋಗಿ ಕಟ್ಟಿದ್ರು ಅಂತ. ಸುಳ್ಳು. ಕಾಂಬೋಡಿಯಾದಲ್ಲಿ, ಥೈಲ್ಯಾಂಡಲ್ಲಿ, ಬರ್ಮಾದಲ್ಲಿ ಭಾರತೀಯತೆ ಎಷ್ಟು ಅದ್ಭುತವಾಗಿತ್ತು ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ನಮಗೆ ಕರ್ನಾಟಕದಲ್ಲಿ ಹಿಂದೂ ಸಾಮ್ರಾಜ್ಯ ಅಂದರೆ ಯಾವ ಜ್ಞಾಪಕ ಬರುತ್ತೆ? ವಿಜಯನಗರ ಯಾವ ಕಾಲದಲ್ಲಿ? 14-15ನೇ ಶತಮಾನದಲ್ಲಿ, 1335 ಶುರುವಾಯಿತು, 1650ಕ್ಕೆ ಪೂರ್ತಿ ಬಿದ್ದೋಗಿತ್ತು. 15ನೇ ಶತಮಾನದಲ್ಲಿ ಸ್ವಲ್ಪ ಪೀಕ್ಗೋಯ್ತು. ಅಷ್ಟರ ಒಳಗೆ ಕಾಂಬೋಡಿಯಾದಲ್ಲಿ ಅವರ ಖಮೆರ್ ಸಾಮ್ರಾಜ್ಯ ಅಂತಾರೆ, ಖಮೆರ್ ಸಾಮ್ರಾಜ್ಯ ಪೀಕ್ ಹೋಗಿ ಬಿದ್ದೋಗಿತ್ತು. ವಿಜಯನಗರ ಬರೋಷ್ಟರೊಳಗೆ
ನಮಗೆಲ್ಲ ಕಾಣೋದು ಬರೀ ವಿಜಯನಗರ ಸಾಮ್ರಾಜ್ಯ. ಅದಕ್ಕಿಂತ ಅದ್ಭುತವಾದ ಖಮೇರ್ ಸಾಮ್ರಾಜ್ಯ, ಕಾಂಬೋಜ್ ದೇಶ ಅಂತ ಕರೀತಾರೆ. ಕಾಂಬೋಜ್ ದೇಶದಲ್ಲಿ ಅಷ್ಟೊಂದು ಅದ್ಭುತವಾದ ಹಿಂದೂ ಸಾಮ್ರಾಜ್ಯ ಪೀಕ್ಗೆ ಹೋಗಿ ಬಿದ್ದೋಯ್ತದು. ಇನ್ಫ್ಯಾಕ್ಟ್ ನೀವು ನನಗನ್ಸುತ್ತೆ ಕೃಷ್ಣದೇವರಾಯ ಇವರೆಲ್ಲ ಆ ಖಮೇರ್ ಸಾಮ್ರಾಜ್ಯವನ್ನು ನೋಡಿನೇ ಕಲ್ಲಲ್ಲಿ ಹಂಪಿ ಕಟ್ಟಿದ್ರೇನೋ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿದೆ ಖಮೇರ್ ಸಾಮ್ರಾಜ್ಯ. ಹಾಗಾಗಿ ನಮ್ಮ ಹಿಂದೂ ಸಾಮ್ರಾಜ್ಯ ಇನ್ನೇನು ಇಲ್ಲಿಂದ ಯಾರೋ ರಾಜರು ಕಟ್ಟಿದ್ರು ಅಂತಲ್ಲ, ಇದು ಹಿಂದೂ ಧರ್ಮದ ಪ್ರಭಾವ. ಯಾವುದೇ ಒಂದು ಪರಿವರ್ತನೆ ಇಲ್ಲದೆ, ಯಾವುದೇ ದಾಳಿ ಇಲ್ಲದೆ, ಯಾವುದೇ ರಕ್ತಪಾತ ಇಲ್ಲದೆ ಹಿಂದೂ ಧರ್ಮ ಇಡೀ ಆಗ್ನೇಯ ಏಷ್ಯಾಗಳಲ್ಲಿ ಎಷ್ಟು ಸ್ಪ್ರೆಡ್ ಆಗಿತ್ತು ಅಂತಂತಂದರೆ, ಎಷ್ಟು ಅದ್ಭುತವಾಗಿ ಹರಡಿತ್ತು ಅಂತಂದರೆ ಅದಕ್ಕೊಂದು ಪ್ರಖರವಾದ ಪುರಾವೆ ಆಂಕರ್ ವ್ಯಾಟ್ ದೇವಾಲಯ. ಹಾಗೂ ನೀವು ಕಾಂಬೋಡಿಯಾ ಹೋಗ್ಬಿಟ್ರೆ ಹೆಜ್ಜೆ ಹೆಜ್ಜೆಗೂ ಒಂದು ದೇವಾಲಯ, ಶಿವನ ದೇವಾಲಯ, ವಿಷ್ಣು ದೇವಾಲಯ. ಆನಂತರ ಸ್ವಲ್ಪ ಹಿಂದೂ ಬುದ್ಧಿಸ್ಟ್ ಕಾನ್ಫ್ಲಿಕ್ಟ್ಸ್ ಆಗಿ ಬುದ್ಧಿಸಮ್ ಜಾಸ್ತಿ ಆಗಿದೆ ಅಲ್ಲಿ. ಆ ಬುದ್ಧಿಸಮ್ ಜಾಸ್ತಿ ಆಗಿದ್ರು ಕೂಡ ಅಲ್ಲಿ ನಿಮಗೆ ಕಾಣೋದೆಲ್ಲ ವಿಷ್ಣುವಿನ ಮುಖ ಅಥವಾ ಶಿವನ ಲಿಂಗ, ಅಲ್ಲೂ ಕೂಡ ನೀವೇ ಬುದ್ಧಿಸ್ಟ್ ವರ್ಷಿಪ್ ಮಾಡ್ತಿರ್ತಾರೆ. ಹೀಗೆ ಅದ್ರ ಮೇಲೆ ಒಂದು ಬರಿತಾ ಇದ್ದೀನಿ, ಬಹುಶಃ ಆಗುತ್ತೆ. ಈಗ ನೀವು ಪ್ರಶ್ನೆ ಕೇಳಿಬಿಟ್ರೆ ನಾನು ಹೇಳ್ಬಿಟ್ಟೆ, ಅದಾಗಲಿಲ್ಲ ಅಂದರೆ ನೀವೇ ಕಾರಣ ಆಮೇಲೆ. ಹೇಳಿಮ್ಮ. ಆ ಕಡೆ ಜನ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೋಸ್ಕರ ಪುಸ್ತಕ ಓದೋದನ್ನ ಕಮ್ಮಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಕಾಲೇಜಲ್ಲಿ ಒಂದು ಸಪ್ತಾಹ ಅಂತ ಮಾಡಿದ್ರು. 7 ದಿನ ಪ್ರೋಗ್ರಾಮ್ ಮಾಡಿದ್ರು, ರಾಷ್ಟ್ರೀಯ ಗ್ರಂಥಾಲಯದ್ದು ಸಪ್ತಾಹ ಅಂತ ಮಾಡಿದ್ರು. ಹೇಳ್ಕೋಬೇಕು ಬೇಡ, ಬ್ಯಾಡ್ ಒಪಿನಿಯನ್ ಬರುತ್ತೇನೋ ಗೊತ್ತಿಲ್ಲ. ನಮ್ ಒಂದೊಂದ್ ಡೇ ಅಲ್ಲಿ ಒಂದು ಕನ್ನಡ ಆಗಿರ್ಬೋದು, ಒಂದ್ ಕಡೆ ಹಿಸ್ಟ್ರಿ ಆಗಿರ್ಬೋದು, ಈ ತರ ಡಿವೈಡ್ ಮಾಡ್ಬಿಟ್ಟು ಸಪ್ತಾಹ ಅಂತ ಹೇಳಿ ಪ್ರೋಗ್ರಾಮ್ ಮಾಡಿದ್ರು. ಅದ್ರಲ್ಲಿ ನಾನು BBA ಮಾಡ್ತಿರೋದಲ್ಲ, ಸೊ ಮ್ಯಾನೇಜ್ಮೆಂಟ್ ಪರವಾಗಿ ಮಾತಾಡ್ಬೇಕು ಹೋಗಿ 5 ಜನ ಕಾಂಪೀಟ್ ಮಾಡಿದ್ದು. ಹೋಲ್ ಡೇ ಅಲ್ಲಿ 5 ಜನ ಮುಂದೆ ಬಂದ್ರು. ಒಂದು ಬುಕ್ ಬಗ್ಗೆ ತಗೊಂಡ್ಬಿಟ್ಟು ಒಂದು ರಿವ್ಯೂ ಮಾಡ್ಬೇಕಾಗಿರುತ್ತೆ, ಒಂದು ಬುಕ್ ಬಗ್ಗೆ ಮಾತಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಹೇಳಿ ಮಿಂಚುಳ್ಳಿ ಅಂತ ಹೇಳಿ ಒಬ್ರು ಬುಕ್ ಬರ್ತಿದ್ದಾರೆ, ಸರ್ ಬಂದಿದ್ರು, ಇನ್ವೈಟ್ ಮಾಡಿದ್ರು. 5 ಜನ ಮುಂದೆ ಬಂದ್ರು ಕಾಂಪೀಟ್ ಮಾಡಕ್ಕೆ ನಮ್ಮ ಕಾಲೇಜ್ ಹೋಗಿ. ಅಂದ್ರೆ ಏನಾಗ್ತಿದೆ, ಪುಸ್ತಕ ಓದೋದು ಕಮ್ಮಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಬೇರೆ ಕಂಟ್ರಿಯಲ್ಲಿ ಆಗಿರ್ಬೋದು, ಏನಾಗ್ತಿದೆ, ಒಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನೋ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನ ಒಂದೊಂದು ಫೀಲ್ಡಿಗೆ ಹಾಕೋದಿದೆ. ಈ ಚೀನಾ ಆಗಿರ್ಬೋದು, ಬೇರೆ ಕಂಟ್ರಿಯಲ್ಲಿ ಆಗಿರ್ಬೋದು, ಚಿಕ್ಕ ಮಕ್ಕಳನ್ನ ಒಂದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಈ ತರ ಆಗ್ತಾ ಇದೆ. ಬಟ್ ಇಂಡಿಯಾದಲ್ಲಿ ಆ ತರ ಇಲ್ಲ. ಗುಂಪಲ್ಲಿ ನನ್ನ ಹತ್ರ ಹೋಗಿ ಸುಮ್ನೆ ಒಂದು ಸ್ಫೂರ್ತಿ ತರ ಹೇಳ್ತಾರೆ. ಅದೇ ತರ ನನಗೆ ಆಸೆ ಏನು ಅಂತ ಅಂದ್ರೆ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು ಅಂತ. ಬಾಲ್ಯ ಅಂದ್ರೆ ನಾನು ಬುಕ್ ತಗೊಂಡಿದ್ದು ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. AR ಮಣಿಕಾಂತ್ ಅವರು ಬರ್ತ ಅದ್ಭುತ ಪುಸ್ತಕ ಸರ್, ನನ್ನ ಹೆಮ್ಮೆದೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ರೀಸೆಂಟ್ ಹಾಸ್ಟೆಲ್ ಅಲ್ಲಿ ಇರೋದಲ್ಲ, ನನಗೆ ಮನೆ ತುಂಬಾ ನೆನಪಾಗುತ್ತೆ. ಹಾಗಾಗಿ ಆ ಪುಸ್ತಕ ತಗೊಂಡು ಅದು ರಿವ್ಯೂ ಮಾಡಿದೆ ನಾನು. ಇನ್ನೊಂದು ಡೇ ಅಲ್ಲಿ ಕನ್ನಡ ಇತ್ತು, ಕನ್ನಡ ರಿವ್ಯೂ ಬುಕ್ ಇದ್ದಾಗ ನಾನು ಪರ್ಮಿಷನ್ ಕೇಳಿ ಸರ್ ಇನ್ನೊಂದ್ಸತಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅನ್ನೋ ಕಾರಣಕ್ಕೋಸ್ಕರ ತಗೊಂಡೆ. ಅಮ್ಮ ತುಂಬಾ ನೆನಪಾಗ್ತಾರಲ್ಲ, ಸೊ ಆ ಬುಕ್ ಬಗ್ಗೆ ರಿವ್ಯೂ ಮಾಡಿದೆ. ಹಂಗಾಗಿ ನಾನ್ ನಂಬಿರೋದ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಪ್ಲಸ್ ಆಸಕ್ತಿ ಹುಟ್ಟೋದು ಎಕ್ಸ್ಪೀರಿಯನ್ಸ್ ಇಂದ. ನಮಗೊಂದು ಏನಾದ್ರು ಅನುಭವ ಆದಾಗ ಮಾತ್ರ ನಮ್ಮಲ್ಲಿ ಆಸಕ್ತಿ ಬರುತ್ತೆ. ನೀವು ಸಸ್ಯದ ಬಗ್ಗೆನೆ ತುಂಬಾ ಸಂಶೋಧನೆ, ನೀವು ವಿಜ್ಞಾನಿ ಆಗೋಕ್ಕಿಂತ ಮೊದಲು ಬಾಲ್ಯಕ್ಕೆ ಬರ್ಬೇಕು ಅಂತ ನಿಮ್ದೊಂದೆರಡು ಅನುಭವನ ಹೇಳ್ಕೋಬೇಕು. ಆಸಕ್ತಿ ಅನ್ನೋದು ಸುಮ್ಮನೆ ಹುಟ್ಟಲ್ಲ. ನಾವು ಇದು ನೋಡ್ಬೇಕು ಅನ್ನೋದು ಅದ್ರಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ನಮ್ಗೆ ಕಾಣಿಸಿರುತ್ತೆ. ಆ ವೀವ್ ಆಗಿರ್ಬೋದು ನಮಗೆ ಕಾಣಿಸಿರುತ್ತೆ. ಹಾಗಾಗಿ ನಿಮ್ಗೆ ಯಾಕೆ ಸಸ್ಯದ ಬಗ್ಗೆನೇ ತುಂಬಾ ಆಸಕ್ತಿ ಯಾಕೆ ಹುಟ್ಟಿತು ವಿಜ್ಞಾನಿ ಆಗೋಕ್ಕಿಂತ ಮೊದಲು ಅಂತ? ಓಕೆಮ್ಮ, ಜೀವಿತ ಕೂತ್ಕೊಮ್ಮ. ನಿನಗೆ ಉದಾಹರಣೆಗೆ ನಾನು ಹೀಗಾಗಬೇಕು ಅಂತಂದರೆ ಆ ದಿಕ್ಕಲ್ಲಿ ಹೋಗೋವಂಥ ಅವಕಾಶಗಳಿದ್ದಾವೆ. ನಿನ್ನನ್ನು ಆ ದಿಕ್ಕಲ್ಲಿ ಕಳಿಸೋವಂಥ ಶಕ್ತಿನೂ ನಿಮ್ಮ ತಂದೆ ತಾಯಿಗಿದೆ. ಜೊತೆಗೆ ನಿಮಗೆಲ್ಲ ಆ ರೀತಿ ಅವೇರ್ನೆಸ್ಸು ಬಂದಿದೆ ಅಲ್ವಾ? ದುರದೃಷ್ಟವೋ ಏನೋ ಗೊತ್ತಿಲ್ಲ, ನಮ್ಮ ಸ್ಥಿತಿನಲ್ಲಿ ಆ ಅವಕಾಶ ಇರಲಿಲ್ಲಮ್ಮ. ನಾನು ಕೃಷಿಗೆ ಅಥವಾ ಸಸ್ಯಶಾಸ್ತ್ರಕ್ಕೆ ಓದೋಕೆ ಬಂದಿದ್ದು ಕೇವಲ ಆಕ್ಸಿಡೆಂಟ್ ಅಷ್ಟೇ. ಅಲ್ಲಿ ಬಂದೆ, ನಮ್ಮ ಕಾಲೇಜಿಗೆ ನಮ್ಮ ತಂದೆ ಕರ್ಕೊಂಬಂದಿದ್ದರು. ಅಲ್ಲಿ PUC ಆಗ್ತಾನೆ ಪಾಸ್ ಮಾಡಿ ಬಂದಿದ್ದೀನಿ. ಅವರು ಹೆಬ್ಬಾಳದಲ್ಲಿ ಇದ್ದಿದ್ದು ನಮ್ಮ ಕಾಲೇಜು. ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಯಾರಾದರೂ ಬಸ್ಸಲ್ಲಿ ಹೋಗಿದ್ರೆ ಹೋಗಿ ಅಂತಂದರು. ಬಸ್ಸಲ್ಲಿ ಅದು ಕೂತ್ಕೊಂಡಿದ್ದೀನಿ, ನಮ್ಮ ತಂದೆ ಪಕ್ಕದಲ್ಲಿದ್ದಾರೆ. ನಿನ್ನಂಥ ಒಬ್ಬ ಹೆಣ್ಣು ಹೆಣ್ಮಕ್ಳು ವೆಟ್ರನರಿ ಕಾಲೇಜಲ್ಲಿ ಇದ್ರಲ್ಲ, ಒಬ್ಬ ಹೆಣ್ಮಗು ಒಂದು ನೋಟ್ ಬುಕ್ ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿತ್ತು. ಅಲ್ಲಿ ನೋಡಿದೆ, ಆ ನೋಟ್ ಬುಕ್ ಮೇಲೆ ಆ ಸಬ್ಜೆಕ್ಟು ಯೂನಿವರ್ಸಿಟಿ ಕೂಡ ಟೈಪ್ ಮಾಡಿದ್ದಾರೆ, ಏನೋ ಪ್ರಿಂಟ್ ಮಾಡಿದ್ದಾರೆ. ನಾವೆಲ್ಲ ಪ್ರಾಕ್ಟಿಕಲ್ ನೋಟ್ಬುಕ್ ಅಂದರೆ ಏನೋ ಅಂಗಡಿಗೆ ಹೋಗ್ತೀವಿ ಅಂತ ತೊಗೊತೀವಿ, ಅದ್ಮೇಲೆ ಪ್ರಾಕ್ಟಿಕಲ್ ನೋಟ್ಬುಕ್ ಅಂತ ಬರ್ಕೊತೀವಿ. ಈ ಯೂನಿವರ್ಸಿಟಿ ಹೆಸರು, ಆ ಸಬ್ಜೆಕ್ಟು ಪ್ರಾಕ್ಟಿಕಲ್ ನೋಟ್ಬುಕ್ ಅಂತ ಪ್ರಿಂಟ್ ಮಾಡಿದ್ದಾರೆ.
ಇದು ಎಂಥ ಯೂನಿವರ್ಸಿಟಿನಪ್ಪ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ನೋಟ್ಬುಕ್ ಮೇಲೆ ಸಬ್ಜೆಕ್ಟ್ ಎಲ್ಲ ಪ್ರಿಂಟ್ ಮಾಡಿದಾರಲ್ಲ, ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡು ಮನೆಗೆ ಹೋದೆ. ಅಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಏನೂ ಗೊತ್ತಿಲ್ಲಮ್ಮ. ಮನೆಗೆ ಹೋದ ಒಂದು 15 ದಿವಸಕ್ಕೇನೋ, ಆಗಿನ ಕಾಲದಲ್ಲಿ ಗೊತ್ತಿರಬೇಕು ನಾಗರಾಜ್ಗೆ, ಕಾರ್ಡಲ್ಲಿ ಬರ್ತಾಯಿತ್ತಮ್ಮ ಯು ಆರ್ ಸೆಲೆಕ್ಟೆಡ್ ಅಂತ. ಅದು ನೋಡಿದ್ದೆ ನನಗೆ. ಅಲ್ಲಿ ಏನು ಕಲಿಸ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಆ ನೋಟ್ಬುಕ್ ಇದೆಯಲ್ಲ ಅದು ನನಗೆ ಎಷ್ಟು ಇಂಪ್ರೆಸ್ ಆಗಿಬಿಟ್ಟಿತ್ತು ಅಂದರೆ, ಅಲ್ಲಿ ಸಿಕ್ತಲ್ಲ ಅಂತ ನಮ್ಮ ಅಕ್ಕ ಪಕ್ಕದಲ್ಲಿ ಇದ್ಲು, ಓಡೋಗಿ ಗಟ್ಟಿಯಾಗಿ ತಪ್ಕೊಂಡು ಅವಳು ಮುತ್ಕೊಟ್ಟು ನಂಗೆ ಸಿಕ್ಕಿದೆ ಹೆಬ್ಬಾಳದಲ್ಲಿ ಅಂತಂದೆ. ಅಷ್ಟೇನಮ್ಮ, ಏನು ಬೇರೆ ಏನೂ ಸ್ಫೂರ್ತಿ ಇಲ್ಲ, ಯಾವುದೂ ಇಲ್ಲ. ಹೇಳಿದ್ನಲ್ಲ, ನಮ್ಗೆ ಅವೆಲ್ಲ ಒಂಥರ ನೀರು ಹರ್ಕೊಂಡು ಹೋದನ್ನು ನಾವು ಹೋಗಿದಾರೆ ಅಷ್ಟೇ. ಆದರೆ ಬೆಳೀತಾ 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 ಇವೆಲ್ಲ ಬರ್ತಾವಮ್ಮ ವೇರಿಯಸ್ಗಳು. ನಾನು 36 ವರ್ಷ ಏನೂ ಬರೆದಿರಲಿಲ್ಲ ಕನ್ನಡದಲ್ಲಿ, ಏನೋ ಸಡನ್ನಾಗಿ ಏನೋ ಶುರು ಮಾಡಿ ಇವೆಲ್ಲ ಬಂದಿದ್ದು. ಹಾಗಾಗಿ ನಮಗೆ ನೀನು ಆ ಪ್ರಶ್ನೆ ಕೇಳಿದ್ರೆ ಭಾಳ ಸಪ್ಪೆ ಉತ್ತರ ನಮ್ಮ.